ಅವ್ರು ಏನ್ ಹೇಳಿದ್ರೆ? ಅವ್ರ ನಿನ್ ಜೊತೆ ಮಾತಾಡಿದ್ರ? ನೀನ್ ಸಾರಿ ಕೇಳಿದ್ಯಾ? ಥ್ಯಾಂಕ್ಸ್ ಹೇಳ್ದೇನೆ. ನನಗ್ ಮಾತೇ ಬರ್ಲಿಲ್ಲ ಕಣೆ. ಅವ್ರು ಸ್ಟೇಷನ್ ಒಳಗ್ ಬಂದ್ರು. ನನಗ್ ಒಂದ್ ಮಾತು ಹೇಳ್ದೆ ಹೆಣ್ಣು ಹುಡುಗಿನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಇನ್ಸ್ಪೆಕ್ಟರ್ಗೆ ಬೈದ್ರು. ಆಮೇಲೆ ಅವ್ರು ಏನು ಮಾತಾಡಿದ್ರೋ ನನಗೆ ಕೇಳಿಸ್ಲೇ ಇಲ್ಲ. ಅವ್ರೇನು ಹೇಳಿದ್ರು ಅರ್ಥನೇ ಆಗಲಿಲ್ಲ. ಅಲ್ಲಿ ನಡೆದಿದ್ದು ಕನ್ಸ ನನ್ಸ ನನಗೊಂದು ಗೊತ್ತಾಗ್ತಿಲ್ಲ. ಇನ್ನೂ ಭ್ರಮೇಲೇ ಇದೇನೇನೋ ಅನ್ನಿಸ್ತಿದೆ. ಕಾರಲ್ಲಿ ಬರ್ತಾ ಇದ್ರು ಮಾತಾಡ್ಕೊಂಡ್ ಬರ್ಬೇಕಿತ್ತಲ್ವೇನೆ? ಅವ್ರು ಸ್ಟೇಷನ್ವರೆಗೂ ಬರ್ತಾರೆ, ನನ್ನನ್ನು ಬಿಡಿಸ್ತಾರೆ, ಕಾರಲ್ಲಿ ಮನೆವರೆಗೂ ಡ್ರಾಪ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣೆ. ಅವ್ರನ್ನ ನೋಡ್ತಾ ಇದ್ದ ಹಾಗೆ ನನ್ನನ್ನು ನಾನೇ ಮರ್ತು ಹೋದೆ. ಅವ್ರು ತುಂಬ ಸ್ಪೆಷಲ್. ಅವ್ರ ಮ್ಯಾನರಿಸಮ್, ಅವ್ರ ಜನಗಳನ್ನ ಟ್ರೀಟ್ ಮಾಡೋ ರೀತಿ, ಅವ್ರ ಆಟಿಟ್ಯೂಡ್, ನನ್ನ ಸ್ಟೇಷನಲ್ಲಿ ಕೂರಿಸಿದ್ದಕ್ಕೆ ಅವ್ರಿಗೆ ಬೇಸರ ಆಯ್ತಂತೆ. ಅಕ್ಕ, ನಿಂಗೆ ಇನ್ಮೇಲೆ ಯಾವ ವಿಷಯಕ್ಕಾದ್ರೂ ಕೋಪ ಬಂದ್ರೆ ಯಾರ ಮೇಲೂ ತೋರಿಸ್ಕೋಬೇಡ್ವೆ, ನನ್ನ ಮೇಲೆ ತೋರಿಸ್ಕೊ. ನಾನ್ ತಡ್ಕೋತೀನಿ. ಬೆಳಗ್ಗೆಯಿಂದ ಆದ ಘಟನೆಗಳನ್ನ ನೆನ್ಸ್ಕೊಂಡ್ರೆ ನನ್ನ ಮೈಯೆಲ್ಲ ಜುಮ್ ಅನ್ನತ್ತೆ. ನನಗೆ ಭಯ ಆಗತ್ತೆ ಕಣೆ. ಯಾಕೆ ಇಷ್ಟು ಭಯ ಪಡ್ತೀಯಾ? ಏನೂ ಆಗಿಲ್ವಲ್ಲ ಬಿಡು. ವಿಕ್ರಮ್ ಸಿಂಹ ಅವ್ರ ದಯದಿಂದ ನಿನ್ಗೇನು ಆಗಿಲ್ಲ ಕಣೆ. ಅವ್ರ ಋಣ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದನ್ನ ನೀನ್ ತೀರಿಸ್ಬೇಕು. ಹೌದು ಕಣೆ ಮಧುರ, ಅದನ್ನ ಹೇಗೆ ತೀರ್ಸೋದಂತಾನೆ ಗೊತ್ತಾಗ್ತಿಲ್ಲ ನನಗೆ. ಅವ್ರ ಹತ್ರ ಒಂದು ಸಾರಿ ಕೇಳಕ್ಕೆ, ಥ್ಯಾಂಕ್ಸ್ ಹೇಳಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ. ಆ ವಿಷಯ ನನಗ್ ಬಿಡ ಅಕ್ಕ, ಅದಕ್ಕೊಂದು ವ್ಯವಸ್ಥೆ ನಾನ್ ಮಾಡ್ತೀನಿ. ನಿನ್ಗೆ ಅವ್ರನ್ನ ಭೇಟಿ ಮಾಡಿಸೋ ಜವಾಬ್ದಾರಿ ನಂದು. ಅವ್ರು ಮಾಡಿರೋ ಸಹಾಯಕ್ಕೆ ನಿನ್ ಮನ್ಸಾರೆ ಸಾರಿ ಕೇಳಿ, ಥ್ಯಾಂಕ್ಸ್ ಹೇಳಿ ಅವ್ರ ಮೇಲಿರೋ ಋಣ ತೀರಿಸ್ಕೊಂಡ್ಬಿಡು. ಹೌದಾ? ನಿಜವಾಗ್ಲೂ ಭೇಟಿ ಮಾಡಿಸ್ತೀಯಾ? ಸುಲಭ ಅಲ್ಲ, ಕಷ್ಟ ಅಂತ ಗೊತ್ತು. ಆದ್ರೂ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ನಿನ್ ಭೇಟಿ ಮಾಡಿಸ್ತೀನಿ ಕಣೆ. ಇದು ನಿನ್ ತಂಗಿ ನೀನು ಕೊಡ್ತಿರೋ ಮಾತು. ಅವ್ರ ಮುಂದೆ ಹೋಗಿ ನಿಂತಾಗ ನನಗೆ ಮಾತೇ ಬರ್ದಿದ್ರೆ? ಆಹಾ, ಅವ್ರ ಮುಂದೆ ನಿಂತ್ಕೊಂಡು ಹೆದ್ರು ಜವಾಬ್ ಕೊಡ್ಬೇಕಾದ್ರೆ ಭಯ ಆಗ್ಲಿಲ್ವಂತೆ, ಈಗ ಭಯ ಅಂತೆ ಭಯ. ಈ ಇನ್ಶೂರೆನ್ಸ್ ಯಾಕೆ ಇಲ್ಲಿಗೆ ಬಂತು? ನಾದ್ನಿ ಮಧುರ, ನೀನು ಹೊರಗಡೆ ಹೋಗಿದ್ಯಾ? ನೀನು ನಿಮ್ಮಕ್ಕ ಮನೆ ಒಳಗಡೆ ಸೇರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೆ. ಇದೇನೇ ಇದು? ಮಳೆನೇ ಬಂದಿಲ್ಲ, ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡ್ ಬಂದಿದ್ಯಾ? ಬಾವಿಲಿ ಹುಡುಗರ ತರ ಈಜಾಡೋಕ್ ಹೋಗಿದ್ಯೋ ಹೇಗೆ? ನಾನ್ ಈಜಾಡಕ್ ಹೋಗಿದ್ನೋ, ಬಾವಿಲಿ ಸಾಯಕ್ ಹೋಗಿದ್ನೋ, ಅದೆಲ್ಲ ನಿನಗೆ ಯಾಕೆ? ನೀನ್ ಯಾಕೆ ಇಲ್ಲಿಗೆ ಬಂದಿದ್ದೆ ಅನ್ನೋದನ್ನ ಮೊದಲು ಹೇಳು. ಬಾವ ಆಗೋ ನಿಂಗೆ ಮರ್ಯಾದೆ ಕೊಡೆ. ಹೋಗಿ ನಿಮ್ಮ ಅಕ್ಕನಿಗೆ ಕರಿ, ಹೋಗು. ಅಂದ್ರೆ ನೀನ್ ಒಳಗಡೆ ಹೋಗ್ಲೇ ಇಲ್ವಾ? ಇಲ್ಲ. ಹಾಗಾದ್ರೆ ಅವಳು ಒಳಗಡೆ ಇದ್ದಾಳೆ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಅಲ್ಲಿ ನೋಡು, ನಿಮ್ಮ ಅಕ್ಕ ಹಾಕೋ ಚಪ್ಪಲಿಗಳು ಇಲ್ಲೇ ಇದ್ದಾವೆ. ಅವಳು ಹೊರಗಡೆ ಹೋಗೋದಿದ್ರೆ ಇವನ್ನೇ ಹಾಕೊಂಡು ಹೋಗ್ತಾ ಇದ್ಲು. ಬೇಗ ಹೋಗಿ ನಿಮ್ಮ ಅಕ್ಕನ ಕರಿ. ನೀನೇ ಕರಿಬೋದಲ್ವಾ? ಕರ್ದೆ ಕಣೆ, ಬಂದಿಲ್ಲ ಅವಳು. ಮುಂಚೆ ಆಗಿದ್ರೆ ಸೀದಾ ಮನೆ ಒಳಗಡೆ ಹೋಗಿ ಕೂರ್ತಾ ಇದ್ದೆ.
ನಿನ್ನೆ ನನಗೆ ಅವಮಾನ ಮಾಡಿದ್ದಾಳೆ. ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಬಂದ ನನ್ನನ್ನು ತಿರಸ್ಕಾರ ಮಾಡಿದ್ದಾಳೆ. ಅದು ಹೇಗೆ ಒಳಗಡೆ ಬರೋಕ್ಕಾಗುತ್ತೆ? ನನಗೂ ಸ್ವಾಭಿಮಾನ ಅನ್ನೋದಿದೆ. ಅವಳಾಗ ಅವಳು ಕ್ಷಮೆ ಕೇಳಿ ಮನೆ ಒಳಗೆ ಕರೆಯೋ ತನಕ ನಾನು ನಿಮ್ಮ ಮನೆ ಕಾಲಿಡಲ್ಲ. ಹಾಗಂತ ನಿಮ್ಮ ಅಕ್ಕನಿಗೆ ನೀನೇ ಹೇಳ್ಬಿಡು. ಏನಾಗ್ಲಿಂದ ಮನೆ ಬಾಗ್ಲು ಮುಂದೆ ನಿಂತ್ಕೊಂಡು ಬಡ್ಕೋತಾ ಇದೆಯಾ? ಕೇಳಿಸ್ಕೊಂಡ್ಮೇಲೆ ಆಗಲೇ ಹೊರಗಡೆ ಬರ್ಬೋದಿತ್ತಲ್ವಾ? ಹೊರಗಡೆ ಬಂದು ನಿಂತ್ಕೊಂಡು ನಿನ್ನ ಹತ್ರ ಹರಟೆ ಹೊಡಿಯೋಕ್ಕಾಗಲ್ಲ. ಏನು ಬಂದ್ ವಿಚಾರ ತಿಳಿಸಿ ಹೊರಡು. ನೋಡ್ದಾ ಇನ್ನು ಮನೆ ಒಳಗೇನೆ ಬಂದಿಲ್ಲ, ಆಗ್ಲೇ ಹೋಗು ಅಂತ ಹೇಳ್ತಿದ್ದಾಳೆ. ಇಷ್ಟೇನೆ, ಕೆಲಸ ಆಗೋರ್ಗೂ ಅಷ್ಟೇ. ಕೆಲಸ ಆದ್ಮೇಲೆ ಎಲ್ರೂ ಹೋಗು ಅನ್ನೋರೆ. ಏನಂತ ಗನಂದಾರಿ ಕೆಲಸ ಮಾಡಿರೋದು ನೀನು? ಒಳಗಡೆ ಕರ್ದು ಕೂರಿಸಿ ಔತಣ ಕೊಡೋದಕ್ಕೆ ನಾನೇನ್ ಮಾಡಿದ್ದೀನಾ? ಪೊಲೀಸ್ ನಿನ್ನ ಎಳ್ಕೊಂಡು ಹೋದಾಗ BK ಹತ್ರ ಮಾತಾಡಿ MLA ಸಾಹೇಬ್ರಿಗೆ ಕಾಲಿಗೆ ಬಿದ್ದು ಬೇಡ್ಕೊಂಡು ನಾನು, ನಿನ್ನ ಬಿಡ್ಸೋಕ್ ವ್ಯವಸ್ಥೆ ಮಾಡ್ದವ್ ನಾನು. ಮನೆಗೆ ಬಂದಿಯಲ್ಲ, ಬೆಟ್ಟದಂತ ಸಮಸ್ಯೆ ಕರಗ್ತಲ್ಲ, ಇಷ್ಟೆಲ್ಲ ಮಾಡಿದ್ ನಾನು ಅಂತ ನನ್ನ ನೆನ್ಪು ಮಾಡ್ಕೊಂಡ್ಯಾ? ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ದ್ಯಾ? ಮನೆ ಹತ್ರ ಬಂದು ಹೇಳೋದು ಬೇಡ, ಫೋನಲ್ಲಾದ್ರು ಒಂದು ಮೆಸೇಜ್ ಎಲ್ಲಾದ್ರು. ಥ್ಯಾಂಕ್ಸ್ ಹೇಳಕ್ಕೆ ನಮ್ಮ ಹತ್ರ ನಿನ್ನ ನಂಬರ್ ಇರಲಿಲ್ಲ. ಮಾವನ ಹತ್ರ ಇತ್ತು, ತಗೋಬೇಕಿತ್ತು. ಪೊಲೀಸ್ ಸ್ಟೇಷನಿಂದ ನನ್ನ ಬಿಡಿಸಿದ್ದು ನೀನು ಹೇಳ್ದೆ ಅಂತ MLA ಸಾಹೇಬ್ರು ಓಡ್ ಬಂದು ನನ್ನ ಬಿಡೋಕೆ ಹೇಳಿದ್ರಾ? ಇನ್ಯಾಕೆ ಬಂದ್ರು ಅಂದ್ಕೊಂಡೆ? ನೀನು ಅಷ್ಟೆಲ್ಲ ಅವಮಾನ ಮಾಡ್ದು ನಿನ್ನನ್ನು ಸುಮ್ಮನೆ ಬಂದು ಬಿಡಿಸ್ಬಿಡ್ತಾರಾ? ಏ ಹೋಗೋ ಸುಮ್ಮನೆ. ನಾನೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ಮೇಲೆ MLA ಸಾಹೇಬ್ರು ಬಂದು ನನ್ನ ಬಿಡಿಸಿದ್ದು. ನೀನು ಯಾವ ಸೀಮೆ ರಾಜ್ಕುಮಾರ ಅಂತ ನಿನ್ನ ಮಾತು ಕೇಳ್ತಾರೆ. ಏನೋ ಇಷ್ಟು ದಿನ ಅವನು ಇವನು ಅಂತಿದ್ದವಳು ಈಗ ಇದ್ದಕ್ಕಿದ್ದಾಗೆ MLA ಸಾಹೇಬ್ರ ಅಂತೆಲ್ಲ ಕರೆಯೋಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಏನು ಇದ್ದಕ್ಕಿದ್ದಂಗೆ ಇಷ್ಟೊಂದು ಮರ್ಯಾದೆ ಅವ್ರ ಮೇಲೆ? ನನ್ನ ಇಷ್ಟ, ನೀನು ಯಾರು ಕೇಳೋದಕ್ಕೆ? ಅವರು ಬಿಡಿಸಿದ್ದಾರೆ, ನೀನು ಇಲ್ಲಿ ಬಂದು ನಾನೇ ಬಿಡಿಸ್ದೆ ಅಂತ ಕೊಚ್ಕೋಬೇಡ. ಇನ್ನೊಂದು ವಿಷಯ, ನನಗೂ ನಿನಗೂ ಎಂಗೇಜ್ಮೆಂಟ್ ಆಗಿಲ್ಲ. ನೀನೇ ನಿನ್ನ ಬೆರಳಿಗೆ ರಿಂಗ್ ಹಾಕೊಂಡ್ಬಿಟ್ರೆ ಅದು ಎಂಗೇಜ್ಮೆಂಟ್ ಆಗಲ್ಲ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಸುಮ್ಮನೆ ನನಗೆ ಟಾರ್ಚರ್ ಕೊಡ್ಬೇಡ, ಹೋಗಿಲ್ಲಿಂದ. ಏ ಬಾರೆ. ವಿಕ್ರಮ್, ಏನಿದು? ಬಟ್ಟೆ ಎಲ್ಲ ಒದ್ದೆ ಆಗಿದೆ, ಏನಾಯ್ತು? ಏನಿಲ್ಲ ಬಿಡು. ರಂಗಪ್ಪನ ಸುಳಿವೇನಾದ್ರೂ ಸಿಕ್ತಾ? ಫಾಲೋ ಮಾಡ್ಕೊಂಡು ಹೋದೆ, ಮಧ್ಯದಲ್ಲಿ ಮಿಸ್ ಆಗ್ಬಿಟ್ಟ. ವಿಕ್ರಮ್, ನೀನೇನೋ ಡಿಸ್ಟರ್ಬ್ ಆಗಿದ್ಯಾ? ಏನಾಗಿದೆ? ಮಂಕಿ ಕ್ಯಾಪ್ ಹಾಕೊಂಡು ಹೋಗಿದ್ದು ನೀನೇ ಅಂತ ಊರಲ್ಲಿ ಯಾರಿಗಾರು ಗೊತ್ತಾಗೋಯ್ತಾ? ನೀನೇನು ಅವ್ರ PA ಅಥವಾ ನೀನೇ MLA ಸಾಹೇಬ್ರಾ? ಯಾರಿಗೂ ಗೊತ್ತಾಗಿಲ್ಲ. ಮತ್ ಯಾಕೆ ಒಂಥರ ಇದ್ಯಾ? ಒಂಥರ ನೋ ಐ ಆಮ್ ಆಲ್ ರೈಟ್. ಸರಿ, ನಾಳೆ ಬೆಂಗಳೂರಿಗೆ ಹೋಗೋದು? ಏನೋ ನಕ್ರ ಮಾಡಿದ್ರೆ ಹೇಳು, ಸರ್ರಿ ಕ್ಲಾಸ್ ತಗೊಂತೀನಿ. ಬಿಟ್ರು ನಾನು MLA ಸಾಹೇಬ್ರನ್ನ ಭೇಟಿಯಾಗಿದ್ದೆ. ಏನಾಯ್ತು ಮಾತುಕತೆ? ನಿಂಗೆ ಯಾಕೆ ನಾನು ಹೇಳಬೇಕು? ಮೊದಲು ನೀನು ಈ ಮಂಕಿ ಟೊಪ್ಪಿನ ತೆಗಿ, ಆಮೇಲೆ ಹೇಳ್ತೀನಿ.